ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ಅಂದ್ಕೊಂಡ್ರೆ, ನಾನು ತುಳಸಿ ಸೊಪ್ಪೊಂದು ರಸಮ್ ಜೊತೆ ಬಂದಿದ್ದೀನಿ. ಅವತ್ತೊಂದು ದಿವಸ ಮಾಡಿದ್ದೆ, ಮೊದಲೊಂದು ವಿಡಿಯೋ ಹಾಕಿದ್ದೀನಿ. ಅದು ಕಟ್ ಮಾಡಿ ಹಾಕಿದ್ದೆ ಒಗ್ಗರಣೆಗೆ ಸೊಪ್ಪು. ಇವತ್ತು ಎಣ್ಣೆಲಿ ಹುರ್ಕೊಂಡು ಹಾಕಿದ್ದೀನಿ. ಇವತ್ತೊಂಥರ ತಿಳಿಸಾರು ಮಾಡಿದ್ದೀನಿ, ರಸಮ್ಮ. ಬನ್ನಿ ನೋಡೋಣ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇದು ತುಳಸಿ ಗಿಡ. ಇದು ಎಲ್ಲ ಗೊನೆ ಬಂದಿದೆ. ಈ ಗೊನೆ ಕಟ್ ಮಾಡ್ಕೊತೀನಿ. ಅವತ್ತು ಸೊಪ್ಪು ಕಟ್ ಮಾಡಿಕೊಂಡು ರಸಮ್ ಮಾಡಿದ್ದೆ. ಇವತ್ತು ಗೊನೆ ಕಟ್ ಮಾಡ್ಕೊತೀನಿ. ಇವತ್ತೊಂದು ಮೆಥಡಲ್ಲಿ ರಸಮ್ ಮಾಡ್ತೀನಿ. ಈಗ ನೋಡಿ, ಇದೆಲ್ಲ ಗೊನೆ ಬಂದಿದೆಯಲ್ಲ, ಈ ಥರ ಕತ್ತರಲ್ಲಿ ಕಟ್ ಮಾಡ್ಕೊತೀನಿ. ಈ ಥರ ಎಲ್ಲನೇ ಕತ್ತರಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಇಷ್ಟು ಗೊನೆ ಸೊಪ್ಪು ಇಷ್ಟು ಸಿಕ್ಕಿದೆ. ಇದಂತ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ತೊಳ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಡೋಣ. ಇದನ್ನು ಹುರ್ಕೊಂಡು ಆಮೇಲೆ ರುಬ್ಬಿ ಮಾಡೋಣ. ಇವತ್ತು ಏನಪ್ಪ ಇವರು ಬರೀ ಸೊಪ್ಪುಂದೇ ತೋರಿಸ್ತಾರೆ ಅನ್ಬೇಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಯಾವುದೇ ಸೊಪ್ಪು ತೋರಿಸಿದ್ರೂ ತುಂಬ ಹೆಲ್ತಿಯಾಗಿರೋ ಅಂಥದ್ದು. ಅದಕ್ಕೆ ನಾನು ಸೊಪ್ಪುಂದೇ ಜಾಸ್ತಿ ತೋರಿಸ್ತೀನಿ. ಏನೂ ಅಂದ್ಕೋಬೇಡಿ, ಸೊಪ್ಪನ್ನೇ ತೋರಿಸ್ತಾರಲ್ಲ ಅಂತ. ನೋಡಿ ಸ್ನೇಹಿತರೆ, ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಈಗ 1 ಸ್ಪೂನು ಎಣ್ಣೆ ಹಾಕ್ಕೋತೀನಿ. ನೋಡಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಸೊಪ್ಪು ಹಾಕೊಳ್ಳೋಣ. ನೋಡಿ, ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ. ಇದು ತುಳಸಿ ಸೊಪ್ಪು. ಇವತ್ತೊಂದು ಮೆಥಡಲ್ಲಿ ಮಾಡ್ತಾಯಿದ್ದೀನಿ ರಸಮ್ನ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸೊಪ್ಪನ್ನ ಹುರ್ಕೋತೀನಿ ಚೆನ್ನಾಗಿ. ಇದು ಚೆನ್ನಾಗಿ ದಂಟು ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ಗೊನೆ ಕಡ್ದಿದೆಯಲ್ಲ. ಸೊಪ್ಪಲ್ಲ, ಇದು ಸೊಪ್ಪು ಇದೆ, ಗೊನೆನೂ ಇದೆ. ಅದಕ್ಕೆ ಇವತ್ತು ಎಣ್ಣೆ ಹುರಿದು ಹಾಕ್ತೀನಿ. ಹಾಕಿ ರಸಮ್ ಮಾಡ್ತೀನಿ. ಅನ್ನಕ್ಕೆ ಕುಡಿಯೋಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ. ಇದೇನಪ್ಪ ಅವತ್ತು ಮಾಡಿದ್ರು ಇವತ್ತು ಮಾಡಿ ತೋರಿಸ್ತಾರೆ ಅನ್ಬೇಡಿ. ಅವತ್ತು ನಾನು ಕಟ್ ಮಾಡಿ ಹಾಕಿದ್ದೆ ಸೊಪ್ಪನ್ನ, ರುಬ್ಬಿರಲಿಲ್ಲ, ಹುರಿದಿರಲಿಲ್ಲ. ಒಗ್ಗರಣೆಗೆ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅವತ್ತು ಒಗ್ಗರಣೆ ಮಾಡಿದ್ದೆ. ಇವತ್ತು ಏನೂ ಹಾಕಲ್ಲ, ಇಂಗು, ಸಾಸಿವೆ, ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ತೀನಿ. ಇದನ್ನು ತುಳಸಿ ಸೊಪ್ಪಿಂದು ವಾಸನೆ ಹೋಗೋವರೆಗೂ ಹುರ್ಕೋತೀನಿ. ಇದನ್ನು ಎಣ್ಣೆನಲ್ಲಿ ಹೀಗೆ ಬಾಡಿಸ್ಕೊತೀನಿ, ಸಿಮ್ಮಲ್ಲೇ ಇಟ್ಕೊಂಡು. ನೋಡಿ, ಅದರೊಳಗೇ ಒಂದಿಷ್ಟು ಮೆಣಸು ಹಾಕೋತೀನಿ. ಒಂದಿಷ್ಟು ಮೆಣಸು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೊತೀನಿ. ರಸಮ್ ಪುಡಿಗೂ ಹಾಕಿದ್ದೀನಿ, ಇದಕ್ಕೂ ಒಂದೆರಡು ಹಾಕೋತೀನಿ. ನೋಡಿ, ಇಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಏಕೆಂದರೆ ಅವತ್ತೆಲ್ಲ ರಸಮ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ರಸಮ್ ಪೌಡ್ರಲ್ಲಿ ಜೀರಿಗೆ ಮತ್ತು ಮೆಣಸು ಎಲ್ಲ ಹಾಕಿ ಹುರ್ಕೊಂಡಿದ್ದೀನಿ. ಈಗ ಹುರಿದಾಗಿದೆ. ಸ್ಟವ್ ಆಫ್ ಮಾಡೋಣ. ನೋಡಿ ಸ್ನೇಹಿತರೆ, ತಣ್ಣಗಾಗಿದೆ. ರುಬ್ಕೊಂಬಿಡೋಣ ಮಿಕ್ಸಿಗೆ ಹಾಕ್ಕೊಂಡು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಅಂತ. ಈಗ ಒಗ್ಗರಣೆ ಹಾಕ್ಬಿಡೋಣ. ನೋಡಿ, ಸ್ಟವ್ ಕಸಿ ಅದೇ ಬಾಣಲಿ ಇಟ್ಟಿದ್ದೀನಿ. 1-2 ಸ್ಪೂನು ಎಣ್ಣೆ ಹಾಕೋದು ಸಾಕಷ್ಟೇ. ನೋಡಿ, ಸಾಸಿವೆ, 1-2 ಜೀರಿಗೆ, 1-2 ಕರಿಬೇವಿನ ಸೊಪ್ಪು, 1 ತುಂಡು ಮೆಣಸಿನ್ಕಾಯಿ, ಇಷ್ಟೇ ಹಾಕಿ. ಈಗ ನೋಡಿ, ಸ್ವಲ್ಪ ಹಿಂಗೆ ಹಾಕ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕ್ತಿಲ್ಲ, ಹಿಂಗೆ ಹಾಕಿದ್ದೀನಿ. ಈಗ ರುಬ್ಕೊಂಡಿದ್ದೀನಲ್ಲ, ಅದನ್ನು ಸುರಿಯೋಣ. ನೋಡಿ, ಈಗ ಮಿಕ್ಸಿ ತೊಳೆದು ಒಂಚೂರು ನೀರು ಹಾಕಿದ್ದೀನಿ. ಇನ್ನೂ ಒಂಚೂರು ನೀರು ಹಾಕೊಳ್ಳೋಣ. ಈಗ ಇದಕ್ಕೆ ಹುಳಿ ಹಾಕೋಣ. ಹುಳಿ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೋಣ. ಸ್ವಲ್ಪ ಹುಣಸೆಹಣ್ಣು ಕಲಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ಹಾಕೋಣ. ಈಗಿದು ಕುದಿಬೇಕು. ಈಗ ನೋಡಿ, ಇದಕ್ಕೆ ಖಾರಕ್ಕೆ ತಕ್ಕಷ್ಟು ರಸಮ್ ಪುಡಿ ಹಾಕ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 1-2 ಸ್ಪೂನು ರಸಮ್ ಪುಡಿ ಹಾಕಿದ್ದೀನಿ. ಈಗ ನೋಡಿ, ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸಾಕು, ಇಷ್ಟು ಉಪ್ಪು ಹಾಕಿದ್ರೆ.
ಉಪ್ಪು ಬೆಲ್ಲ ಹುಳಿ ಖಾರ ಎಲ್ಲ ಹಾಕಿದ್ದೀನಿ. ಕುದೀತಾ ಇದೆ, ಇನ್ನೊಂದು ಚೂರು ಕುದ್ರೆ ಆಯಿತು ನೋಡಿ ಸ್ನೇಹಿತರೆ. ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಸ್ಟವ್ ಆಫ್ ಮಾಡೋಣ. ಇದು ನೋಡಿ ಮರದ ಸೌಟು. ಇದು ಮರದ್ದು ಅಂದರೆ ಇದು ಯಾವ ಥರದ್ದು ಗೊತ್ತಾ, ಇದು ತೆಂಗಿನಕಾಯಿ ಚಿಪ್ಪು ಬರುತ್ತಲ್ಲ ಕಂಠ, ಆ ಕಂಠದ್ದು ಇದು ಮರ ನೋಡಿ. ಕೈ ಸುಡ್ತದೆ ಏನಂಗಿಲ್ಲ, ಏನಿಲ್ಲ. ಈ ಹಿಂದೆಲ್ಲ ಒಂದು 40-50 ವರ್ಷದ ಹಿಂದೆಲ್ಲ ಇದೇ ಥರ ಸೌಟಲ್ಲೇ ನಾವು ಅಡುಗೆ ಮಾಡ್ತಿದ್ದದ್ದು. ಇದರಲ್ಲೇ ಕಾರ್ಯಗಳು, ಮದುವೆ ಫಂಕ್ಷನ್ಗಳು ಏನೇ ಮಾಡಬೇಕಾದ್ರೂ ಈ ಥರ ದೊಡ್ಡದು ಕಂಠ ಬತ್ತಿತ್ತು. ದಪ್ಪದು ತೆಂಗಿನಕಾಯಿ ಹೊಡೆದ್ರೆ ಇಷ್ಟು ದೊಡ್ಡದು ಕಂಠ ಬರ್ತದೆ, ಇಷ್ಟು ದೊಡ್ಡದು. ಅಷ್ಟು ದೊಡ್ಡದಲ್ಲಿ ಬಿದ್ರ ಕಡ್ಡಿ ಹಾಕಿ ಇದೇ ಥರ ಸೌಟು ತೊಗೊಂಡು ಅಡುಗೆಗೆ ಅಷ್ಟು ಮದುವೆ ಜನಕ್ಕೆಲ್ಲ ಆ ಸೌಟಲ್ಲೇ ತಿರುವಿ ಸಾರು ಪಾಯಸ ಎಲ್ಲ ಅದರಲ್ಲೇ ಮಾಡ್ತಿದ್ರು, ಹುಳಿ ಪಲ್ಯ ಎಲ್ಲನೂ. ಅದೇ ಥರ ಇದುವೇ ಕಂಠದ ಸೌಟು ನೋಡಿ. ಇದು ನೋಡಿ ಕಂಠದಲ್ಲಿ ಬಿದ್ರ ಹಾಕಿ ಮಾಡಿರೋದು, ಎಷ್ಟು ಚೆನ್ನಾಗಿದೆ ಅಂತ. ಕೈ ಸುಡ್ತದೆ ಏನಂಗಿಲ್ಲ, ಏನಿಲ್ಲ. ಈ ಸೌಟ್ಗಳೆಲ್ಲ ಆದರೆ ಸ್ಟೀಲ್ ಸೌಟ್ ಕೈ ಸುಡ್ತದೆ, ಮಕ್ಳಿಗೂ ಸುದಾ ಮಾಡ್ಬೋದು ಇದು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ. ಬಿಸಿ ಬಿಸಿ ಅನ್ನ ರಸಮು ತಿನ್ನೋಣ ನೋಡಿ ಸ್ನೇಹಿತರೆ. ರಸಮು ಅನ್ನ ರೆಡಿ ಆಯಿತು, ಸರ್ವ್ ಮಾಡ್ತೀನಿ ಈಗ ನೋಡಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ರಸಮು, ತುಳಸಿ ಸೊಪ್ಪೊಂದು ನೋಡಿ, ಘಮ ಘಮ ಅಂತ ಇದೆ. ರಸಮ್ ಇಂತಿದೆ ನೋಡಿ. ಬಿಸಿ ಬಿಸಿ ಅನ್ನ ಹೊಗೆ ಬರ್ತಾ ಇದೆ ನೋಡಿ. ರಸಮು ಎಷ್ಟು ಚೆನ್ನಾಗಿದೆ ಅಂತ. ರಸಮ್ ಹಾಕ್ಕೊಂಡು ತಿಂತಾಯಿದ್ರೆ ಹಾಗೆ ಇನ್ನೂ ಒಂದಷ್ಟು ಅನ್ನ ತಿನ್ನೋಣ ಅನ್ನಿಸ್ತಾ ಇದೆ. ಈಗ ನೋಡಿ ನಂಚ್ಕೊಳ್ಳೋಕ್ಕೆ ಮಾವಿನ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ನೋಡಿ ಮಾವಿನ ಹಣ್ಣು, ಹಪ್ಪಳ, ಉದ್ದಿನ ಹಪ್ಪಳ, ಆಮಟೆಕಾಯಿ, ಉಪ್ಪಿನಕಾಯಿ. ಈಗ ನೋಡಿ ರಸಮು, ಆಮಟೆಕಾಯಿ, ಉಪ್ಪಿನಕಾಯಿ, ಮಾವಿನ ಹಣ್ಣು, ಹಪ್ಪಳ ಇಷ್ಟು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ನೋಡಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ. ಊಟ ಮಾಡಬೇಕು ಅನ್ನಿಸ್ತಾ ಇದೆ, ನನಗೆ ಹೊಟ್ಟೆ ಹಸಿತಾ ಇದೆ. ಊಟ ಮಾಡ್ತೀನಿ ಈಗ. ನೋಡಿದ್ರಿ ಅಲ್ವ ಇಷ್ಟ ತನಕ ಹೆಂಗೆ ಮಾಡೋದು ಅಂತ. ಇದರಲ್ಲೇ ಎಷ್ಟೊಂದು ಥರ ವೆರೈಟಿ ಮಾಡ್ಬೋದು ಈ ಸೊಪ್ಪಿನಲ್ಲೇ, ತುಳಸಿ ಸೊಪ್ಪಿನಲ್ಲಿ. ಈಗ 2 ಥರ ಮಾಡಿದ್ದೀನಿ ನಾನು. ನೀವು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿರ್ತೀನಿ. ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ಬರುತ್ತೆ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮರಿಬೇಡಿ. ನಾನು ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಬರ್ತೀನಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀವು ಜಾಸ್ತಿ ಜನಗಳಿಗೆ ಹಂಚಿದ್ರೆ ಎಲ್ಲರಿಗೂ ಶೇರ್ ಮಾಡ್ದಂಗೆ ಆಗುತ್ತೆ. ಎಲ್ಲರೂ ನೋಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರಿಗೂ ತಲುಪುತ್ತೆ. ನಮ್ಮ ಈ ಲೋಕಲ್ ಅವರಾದರೂ ಸರಿ, ಹೊರಗಡೆಯವರಾದರೂ ಸರಿ, ಯಾರಾದರೂ ಸರಿ ಜಾಸ್ತಿ ಎಲ್ಲರಿಗೂ ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ.